ಹಾಯ್ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ? ಇವತ್ತಿಂದು ಏನು ಸಮಾಚಾರ ಅಂದರೆ, ಇವತ್ತು ನಮ್ಮ ಮನೆಯಲ್ಲಿ ತಿಂಡಿಗೆ ರಾಗಿ ಶಾವ್ಗೆ ಮಾಡಿದ್ರು. ಅದನ್ನು ತಿಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮಾಡೋದ್ರಲ್ಲೇ 11 ಗಂಟೆ ಆಗೋಗಿದೆ ಆಗಲೇ. ಈಗ ಸ್ನಾನ ಮಾಡ್ಕೊಂಡು ಬಂದೆ ನಾನು. ಮತ್ತು ಏನು ಅಂದರೆ, ಇವತ್ತು ಆ್ಯಸ್ ಯೂಶ್ವಲ್ ನನ್ನ ಡೇ ಏನೂ ಪ್ಲ್ಯಾನ್ಡ್ ಇಲ್ಲ. ಆದರೆ ಇವತ್ತು ಮತ್ತೆ ಒಂದು ಸ್ಟೋರಿ ಬುಕ್ ಓದ್ಬಿಟ್ಟು ಅದ್ರ ಬಗ್ಗೆ ನಿಮಗೆ ಒಂದು ಯಾವ್ದಾದ್ರು ಕತೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಾದ್ರು ಕತೆ ಹೇಳ್ತೀನಾ, ಅಥವಾ ನಾವೇನಾದ್ರು ಫ್ಯಾಮಿಲಿ ಚಾಲೆಂಜ್ ಮಾಡ್ತೀವಾ ನೋಡಬೇಕು. ಏನು ಮಾಡ್ತೀವಿ ಅಂತ ಕಾದು ನೋಡ್ತಾ ಇರಿ. ನೋಡಿ ಗೈಸ್, ನಾವು ರಾಗಿ ಶಾವ್ಗೆ ಉಪ್ಪಿಟ್ಟು ತಿಂತಾ ಇದ್ದೀವಿ. ಇದ್ರ ಜೊತೆ ಇವತ್ತಿಂದ ನಾವು ದಿನನ ಶುರು ಮಾಡ್ತಿರೋದು ಒಳ್ಳೆ ಭಕ್ತಿ ಹಾಡುಗಳು ಕೇಳಿ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ನೋಡಿ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನೋಡಿ ಗೈಸ್, ಮಮ್ಮಿ ಸೊಪ್ಪು ಬಿಡಿಸ್ತಾ ಇದ್ದಾರೆ. ಯಾವ ಸೊಪ್ಪಮ್ಮ ಇದು? ಪುದೀನ ಅಲ್ಲ, ಪಕ್ಕದ ಪಾಲಕ್ ತಾನೆ. ಅದೇ 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 ಚಿಕ್ಕದಿರೋದೇ ಗೊತ್ತಾ. ಹುಣ್ಸಿನ್ಕಾಯಿ, ಹುಂಚಿಕ ಸೊಪ್ಪು ಅಂದ್ರೆ ಉಳಿಚಿಕ ಸೊಪ್ಪು. ಅದೇ ಸೊಪ್ಪು, ಅದೇ ನನಗೆ ಅದು ಒಂದೇ ಗೊತ್ತಾಗ್ಲಿಲ್ಲ. ಪುದೀನ ಪಾಲಕ್ ಬಿಟ್ಟು ಇದು ಏನ್ ಮಾಡ್ತೀರಾ? ಸಾರು. ಹ್ಞೂ, ಕಟ್ ಸಾರು ಆದಂಗೆ ಆಗುತ್ತಾ? ಹ್ಞೂ, ಮಾಡಿರ ಮುಂಚೆ? ತಿಕ್ಕ ಸೊಪ್ಪು ಅದ್ರ ನೀರ್ನಾಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಹ್ಞೂ, ರೀಲ್ ನೋಡ್ಕೊಂತ ಮಾಡ್ತಿದ್ರೆ ನಾ ಸಾಂಗ್ ಕೇಳ್ತಿದ್ದೀರಾ? ಅದಕ್ಕೆ ಮತ್ತೆ ಮತ್ತೆ ಅದ ನಡೀತಾ ಇದಲ್ಲ, ಅದೇ ಅದೇ ಸಾಂಗ್ ಕೇಳ್ಕೊತ ಮಾಡ್ತಿದ್ದೀರಾ? ಹಾಯ್ ಗೈಸ್, ಸೊ ವಿ ಆರ್ ಬ್ಯಾಕ್ ವಿತ್ ಅನದರ್ ಗೇಮ್. ಇವಾಗಿನ ಗೇಮ್ ಏನಂದರೆ ಮೈಂಡ್ ಹಾರ್ಟ್ ಡಸ್ಟ್ಬಿನ್. ಸೊ ಏನಾದ್ರು ಒಂದು ಜನರ್ ಒಂದು ಕ್ಯಾಟಗರಿದು ನಾನು 3 ಥಿಂಗ್ಸ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಐಸ್ ಕ್ರೀಮ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಆ ಥರ. ಅದರಲ್ಲಿ ನಾವು ಒಂದನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು, ಯಾವ್ದು ನಮಗೆ ತುಂಬ ಮೆಮೊರೇಬಲ್ಲು ಆ ಥರದ್ದು. ಮತ್ತು ಒಂದು ಹಾರ್ಟಲ್ಲಿ ಯಾವ್ದು ನಮ್ಮ ಫೇವ್ರೇಟು, ಮತ್ತು ಯಾವ್ದು ನಮಗೆ ಇಷ್ಟ ಆಗಲ್ಲ ಅದನ್ನು ಡಸ್ಟ್ಬಿನಲ್ಲಿ ಹಾಕಬೇಕು. ಇಷ್ಟೇ, ಅಷ್ಟೇ ಸಿಂಪಲ್ ರೂಲ್ಸು. ಸೊ ನಾನೀಗ ಫಸ್ಟ್ ಕ್ವೆಶ್ಚನ್ ಕೇಳ್ತೀನಿ. ಫಸ್ಟ್ ಹೇಳಿದಾಗೆ ಐಸ್ ಕ್ರೀಮ್ಸು ಫ್ಲೇವರ್ ಆಪ್ಷನ್ಸ್ ಬಂದ್ಬಿಟ್ಟು ಚಾಕ್ಲೇಟ್, ವನಿಲಾ, ಬಟರ್ ಸ್ಕಾಚ್. ಓಕೆ, ವನಿಲಾ ಹಾರ್ಟ್, ಬಟರ್ ಸ್ಕಾಚ್ ಮೈಂಡ್, ಚಾಕ್ಲೇಟ್ ಡಸ್ಟ್ಬಿನ್. ಚಾಕ್ಲೇಟ್ ಲವರ್ಸ್ ಪ್ಲೀಸ್ ಒಫೆನ್ಸ್ ತಗೊಬೇಡಿ. ಇಟ್ಸ್ ಓಕೆ, ಚಾಕ್ಲೇಟ್ ಮೈಟ್ ಬಿ ವೆರಿ ಫೇಮಸ್ ಡಿಶ್, ಫೇಮಸ್ ಫ್ಲೇವರ್ ಇನ್ ದ ವರ್ಲ್ಡ್. ಆದರೆ ನಾನು ಚಿಕ್ಕವಳಿದ್ದಾಗಿಂದ ಪರ್ಸ್ನಲಿ ವನಿಲಾನ ಜಾಸ್ತಿ ಇಷ್ಟಪಟ್ಟಿದ್ದೀನಿ. ಓವರ್ ಟು ಯು. ಸೊ ನನಗೆ ವನಿಲಾ ಡಸ್ಟ್ಬಿನ್. ಯಾರಿಗೆ ವನಿಲಾ ಇಷ್ಟ, ಐ ಆಮ್ ಸಾರಿ, ಅದು ತುಂಬ ಬೋರಿಂಗ್ ಫ್ಲೇವರು. ಚಾಕ್ಲೇಟ್ ಹಾರ್ಟ್, ಬಟರ್ ಸ್ಕಾಚ್ ಮೈಂಡ್. ಸೊ ಅದಕ್ಕೆ ಚಾಕ್ಲೇಟ್ ಲವರ್ಸ್ ಒಫೆನ್ಸ್ ತಗೊಬೇಡಿ, ಯಾಕೆಂದರೆ ವನಿಲಾ ಲವರ್ಸ್ ಒಫೆನ್ಸ್ ತಗೊತಾ ಇದ್ದಾರೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನಾವೇನು ಕೇರ್ ಮಾಡ್ತಿಲ್ಲ. ಓಕೆ, ನೆಕ್ಸ್ಟ್ ಬಾಲಿವುಡ್ ಮೂವೀಸ್. 3 Idiots, ಯೇ ಜವಾನಿ ಹೈ ದೀವಾನಿ, ಜಿಂದಗಿ ನಮ್ ಏಕ್ ದುಬಾರಾ. ಐ ಥಿಂಕ್ ಇದು ಆನ್ಸರ್ ನಮ್ದು ಸೇಮ್ ಇರುತ್ತೆ. ಬಟ್ ZNMD ಹಾರ್ಟ್, 3 Idiots ಬ್ರೇನ್, ಲಾಸ್ಟ್ ಏನಿತ್ತು? ಯೇ ಜವಾನಿ ಹೈ ದೀವಾನಿ. ಯೇ ಜವಾನಿ ಹೈ ದೀವಾನಿ ಡಸ್ಟ್ಬಿನ್. ಯೇ ಜವಾನಿ ಹೈ ದೀವಾನಿ ಎಲ್ಲ ಲೆವೆಲಲ್ಲೂ ಎಲ್ಲರೂ ರಿಲೇಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಓನ್ಲಿ ಮೆಂಟ್ ಫಾರ್ ಯೂತ್. ಆ ಥರ ಟಾರ್ಗೆಟ್ ಮಾಡಿ ಆ ಪಿಕ್ಚರ್ ತೆಗೆದಿದ್ದಾರೆ. ಬಟ್ ಅಂದರೆ ಕರಿಯರು, ಲವ್ವು, ಫ್ರೆಂಡ್ಶಿಪ್ಸ್, ಯೂತನ್ನು ತುಂಬ ಟಾರ್ಗೆಟ್ ಮಾಡುತ್ತೆ ಅದು. ಬಟ್ ಜಿಂದಗಿ ನಾ ಮಿಲೇಗಿ ದುಬಾರಾ ವಿ ಕ್ಯಾನ್ ರಿಲೇಟ್ ವಿತ್ ಎವ್ರಿ ಏಜ್ ಗ್ರೂಪ್. ದಟ್ ಈವನ್ ಲೈಫ್ ಮತ್ತೆ ಸಿಗಲ್ಲ ನಿಮಗೆ, ಸೊ ಲಿವ್ ಇಟ್ ಟು ಇಟ್ಸ್ ಫುಲ್ಲೆಸ್ಟ್ ಅಂತ. ಆಮೇಲೆ 3 Idiots ವೈ ಬ್ರೇನ್? ಬಿಕಾಸ್ ಅದು ಎಲ್ಲ ಹಾರ್ಡ್ಶಿಪ್ಸನ್ನು ತುಂಬ ಚೆನ್ನಾಗಿ ಎಂಫಸೈಸ್ ಮಾಡಿದ್ದಾರೆ. ದಟ್ ಹಾರ್ಡ್ಶಿಪ್ ಬಂದರೆ ಗಿವ್ ಅಪ್ ಮಾಡೋದೇ ಆಪ್ಷನ್ ಅಲ್ಲ. ಯು ಶುಡ್ ಕಂಟಿನ್ಯೂ ಟ್ರೈಯಿಂಗ್. ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ಪ್ರಯತ್ನ ಪಡ್ತಿರ್ರಿ. ಅದು ಒಂದೆಲ್ಲ ಒಂದಿನ ಅದ್ರದ್ದು ಎಫರ್ಟ್ ನಿಮಗೆ ಕಾಣಿಸುತ್ತೆ. ಲೈಫ್ ಇಸ್ ನಾಟ್ ದ್ಯಾಟ್ ಶಾರ್ಟ್, ಆಲ್ದೋ ಯು ಕಾಲ್ ಇಟ್ ಅ ಶಾರ್ಟ್ ಲೈಫ್, ಬಟ್ ಅಷ್ಟು ಏನು ಚಿಕ್ಕದಿಲ್ಲ. ಸೊ ಐ ಥಿಂಕ್ ಟೇಕ್ ಅವೇಸ್ ತುಂಬ ಜಾಸ್ತಿ ಇದ್ದಾವೆ 3 Idiots ಇಂದ. ಸೊ ಯು ಕ್ಯಾನ್ ಕೀಪ್ ದ್ಯಾಟ್ ಇನ್ ಬ್ರೇನ್. ಆ್ಯಂಡ್ ಇವು 3 ಫಿಲ್ಮ್ ನೋಡಿಲ್ಲ, ನಿಮಗೆ ನಮ್ಮ ಆನ್ಸರ್ಸ್ ತುಂಬ ಬಯಸ್ ಅನಿಸ್ತಾ ಇದೆ ಅಂದರೆ ಗೋ ಆ್ಯಂಡ್ ವಾಚ್ ಇಟ್ ಫಾರ್ ಯೋರ್ ಸೆಲ್ಫ್, ಸೊ ದ್ಯಾಟ್ ನಾವು ಹೇಳಿರೋ ಸಿನಾಪ್ಸಿಸ್ ನಿಮಗೆ ಅರ್ಥ ಆಗಬೇಕು ಅಂತ. ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು ಬಾಲಿವುಡ್ ಆ್ಯಕ್ಟರ್ಸ್
ಸೊ ಶಾರುಖ್ ಖಾನ್, ಆಮಿರ್ ಖಾನ್ ಆ್ಯಂಡ್ ಸಲ್ಮಾನ್ ಖಾನ್. ಓಕೆ, ನನಗೆ ಶಾರುಖ್ ಖಾನ್ ಐ ಥಿಂಕ್ ಹಾರ್ಟ್, ಬಿಕಾಸ್ ರೊಮ್ಯಾನ್ಸ್ ಇನ್ ಡೆಫಿನೇಷನ್ ಅವ್ನು ತುಂಬ ತಂದಿದ್ದಾನೆ ಅರ್ಲಿ 2000s ಆ್ಯಂಡ್ 1990s ಅಲ್ಲಿ. ಅದಾದಮೇಲೆ ಆಮಿರ್ ಖಾನ್ ಯು ಕ್ಯಾನ್ ಕೀಪ್ ಇನ್ ಬ್ರೈನ್ ಬಿಕಾಸ್ ಅವ್ನು ಯಾವ್ಯಾವ ಫಿಲ್ಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದಾನೆ ಅವು ಆಸ್ಕರ್ ಲೆವೆಲ್ವರೆಗೂ ಹೋಗಿದೆ. ಫಾರ್ ಎಕ್ಸಾಂಪಲ್ ಲಗಾನ್ ಆ್ಯಂಡ್ 3 Idiots ವಾಸ್ ಆಲ್ಸೋ ಪ್ಲೇಡ್, ಅದರಲ್ಲಿ ರಣಛೋಡ್ ದಾಸ್ ಅಂತ ಏನು ರೋಲ್ ಇತ್ತು ದ್ಯಾಟ್ ಇಸ್ ಆಲ್ಸೋ ಪ್ಲೇಡ್ ಬೈ ಆಮಿರ್ ಖಾನ್. ಸೊ ಪ್ರೊಫೆಷ್ನಲಿ ಹೀ ಈಸ್ ಅ ಗುಡ್ ಆ್ಯಕ್ಟರ್. ಆ್ಯಂಡ್ ಸಲ್ಮಾನ್ ಖಾನ್ ಯು ಕ್ಯಾನ್ ಡ್ರಾಪ್ ಹಿಮ್ ಇನ್ ಡಸ್ಟ್ಬಿನ್ ಬಿಕಾಸ್ ಅವ್ರು ತಮ್ಮ ಕರಿಯರ್ ಸ್ಪ್ಯಾನಲ್ಲಿ ಬ್ಯಾಚುಲರ್ ಇದ್ದಾರೆ ಅನ್ನೋದು ಬಿಟ್ಟರೆ ಆ್ಯಕ್ಟಿಂಗಿನ್ನ ಕರೆಕ್ಟಾಗಿ ಯಾರು ಯಾವತ್ತೂ ಹೊಗಳ್ಕೊಳ್ಳಿಲ್ಲ ಅಪಾರ್ಟ್ ಫ್ರಮ್ ಬಿಗ್ ಬಾಸ್ ಫಾರ್ ವಿಚ್ ಈಸ್ ವೆರಿ ಫೇಮಸ್. ಸೊ ಐ ಥಿಂಕ್ ದಿಸ್ ಇಸ್ ಮೈ ಆನ್ಸರ್. ಸೊ ಓವರ್ ಟು ಯು. ನನಗೆ ಶಾರುಖ್ ಖಾನ್ ಮೈಂಡ್, ಅವ್ರ ಫಿಲಾಂಥ್ರೋಪೀಸ್ ಎಲ್ಲ ಏನು ಅವ್ರ ಆ್ಯಕ್ಟಿವಿಟೀಸ್ ಏನು ಮಾಡ್ತಾರೆ ಚಾರಿಟಿ ಅದ್ರ ಸಲುವಾಗಿ, ಮತ್ತು ಅವ್ರ ಮೂವೀಸು ಕೂಡ ಮೈಂಡು. ನನಗೆ ಹಾರ್ಟ್ ಆಮಿರ್ ಖಾನ್, ಯಾಕಂದರೆ ಅವ್ರ ಫ್ಯೂ ಮೂವೀಸ್ ತುಂಬ ಚೆನ್ನಾಗಿ ಕೊಟ್ಟರು, ಲೈಕ್ 3 Idiots ಆಗಿರಲಿ, ದಿಲ್ ಚಾಹತಾ ಎಲ್ಲ ಅವ್ರದ್ದು ರೋಲು. ಸೊ ಆ ಥರ ಅವ್ರದ್ದೇನು ಫ್ಯೂ ರೋಲ್ಸ್ ಇದ್ದಾವೆ ಪ್ರೊಫೆಷ್ನಲಿ ಏನು ಅವರು ಆ್ಯಕ್ಟಿಂಗಲ್ಲಿ ಮಾಡಿದ್ದಾರೆ, ಆ ಮೂವೀಸ್ ನನಗೆ ಕ್ಲೋಸ್ ಇರೋದಕ್ಕೆ ಆ್ಯಕ್ಟಿಂಗ್ ವೈಸ್ ಅವರು ಹಾರ್ಟು. ಆ್ಯಂಡ್ ಸಲ್ಮಾನ್ ಖಾನ್ ಸೇಮ್ ಡಸ್ಟ್ಬಿನ್ ಬಿಕಾಸ್ ಅವ್ರದ್ದು ಆ ಥರದ್ದೇನು ಮೂವೀಸ್, ಅವ್ರದ್ದು ಆನೆಸ್ಟ್ಲಿ ಬಜರಂಗಿ ಭಾಯ್ಜಾನ್ ಒಂದು ತುಂಬ ಚೆನ್ನಾಗಿರೋ ಮೂವಿ. ಆ್ಯಂಡ್ ಅದು ಬಿಟ್ಟು ನನಗೆ ಆ ಥರ ಏನು ಅವ್ರದ್ದು ಮೇಜರ್ಲಿ ಯಾವುದು ಮೂವಿ ಅಷ್ಟು ಫೇವ್ರೇಟ್ ಇಲ್ಲ, ಹಾಗಾಗಿ ಫೈನ್. ಓಕೆ, ನೆಕ್ಸ್ಟ್ ಮೂವೀಸು ಗೂಗ್ಲಿ, ಸಂತು ಸ್ಟ್ರೈಟ್ ಫಾರ್ವರ್ಡ್ ಮತ್ತು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ. Mr. and Mrs. Ramachari, I think I'll keep it in heart because when misunderstandings ಇಂದ ಎಷ್ಟು ರಿಲೇಷನ್ಶಿಪ್ಸ್ ಹಾಳಾಗ್ತವೆ ಅಷ್ಟು ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಅವ್ರ ಮೂವಿಯಲ್ಲಿ ತೋರಿಸಿ ನಾವಿಬ್ಬರು ನಮ್ಮ ಡೆಸ್ಟಿನಿ ಜೊತೆಗೆ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ವಿ ಹ್ಯಾವ್ ಟು ಮೇಕ್ ಇಟ್ ವರ್ಕ್. ಅದನ್ನು ಡೆಸ್ಟಿನಿ ಮೇಲೆ ಬಿಡಬಾರ್ದು. ಜಾಯಿಂಟ್ ಎಫರ್ಟ್ಸ್ ಇದ್ದರೆ ಅಷ್ಟೇ ಡೆಸ್ಟಿನಿ ಅಂತ ಆಗಕ್ಕೆ ಸಾಧ್ಯ. ಸೊ ಅದನ್ನು ಒಂದು ತುಂಬ ಸಿಂಪಲ್ ವೇಯಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರ್ಯರು ತೋರಿಸಿದ್ದಾರೆ, ವಿಚ್ ಇಸ್ ವೈ ದ ಟೈಟಲ್ ಇಸ್ ಮಿಸ್ಟರ್ ಆ್ಯಂಡ್ ಮಿಸಸ್. ಇನ್ ದಿ ಎಂಡ್ ದೇ ಡೂ ಗೆಟ್ ಮ್ಯಾರಿಡ್. ಸೊ ತುಂಬ ಚೆನ್ನಾಗಿದೆ ಮೂವಿ. ಅದಾದಮೇಲೆ ಗೂಗ್ಲಿ ಆಮೇಲೆ ಏನೋ ಒಂದು ಯಾವುದು ಸಂತು ಸ್ಟ್ರೈಟ್ ಫಾರ್ವರ್ಡ್ ಐ ಕೀಪ್ ಇಟ್ ಇನ್ ಮೈಂಡ್ ಬಿಕಾಸ್ ಸಂತು ಸ್ಟ್ರೈಟ್ ಫಾರ್ವರ್ಡಲ್ಲೂ ಅಷ್ಟೇ ಆ್ಯರೋಗೆನ್ಸ್ ಇದ್ದರೆ, ಆಮೇಲೆ ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು, ಕಾನ್ಫಿಡೆನ್ಸ್ ಕಡಿಮೆ ಇತ್ತು ಅಂದರೆ ಏನೂ ವರ್ಕೌಟ್ ಆಗಲ್ಲ. ನೀವು ಏನು ಯೋಚನೆ ಮಾಡಿದ್ದೀರಾ ಅದಕ್ಕೋಸ್ಕರ ಯು ಶುಡ್ ಬಿ ಕಾನ್ಫಿಡೆಂಟ್ ಇನಫ್. ಇವಾಗ ಹೀರೋಯಿನ್ಗೆ ಹೀರೋ ಇಷ್ಟ ಇದ್ರೂ ಅವಳು ಹೇಳ್ಕೊಳ್ಳಲ್ಲ. ಆ್ಯಂಡ್ ಸಮ್ಟೈಮ್ಸ್ ಎಷ್ಟು ಜಾಸ್ತಿ ಅದು ಟೈಮಿಂಗ್ ಪ್ರಶ್ನೆ ಬಂದ್ಬಿಡುತ್ತೆ ಅಂದರೆ ವೆನ್ ಯುವರ್ ಟೈಮ್ ಇಸ್ ನಾಟ್ ರೈಟ್ ಎಲ್ಲನೂ ಕೆಟ್ಟಂಗಿರುತ್ತೆ, ವೆನ್ ಯುವರ್ ಟೈಮ್ ಇಸ್ ರೈಟ್ ಎವ್ರಿಥಿಂಗ್ ಇಸ್ ಕರೆಕ್ಟ್. ಸೊ ಆ ಥರ ಎಲ್ಲ ಸಿನಾಪ್ಸಿಸ್ ತೊಗೊಂಡು ಆ ಥರ ಎಲ್ಲ ಸೀನ್ಸ್ ತೊಗೊಂಡು ಆ ಮೂವಿ ಮಾಡಿದ್ದಾರೆ. ಸೊ ಯು ಕ್ಯಾನ್ ಕೀಪ್ ಇಟ್ ಇನ್ ಮೈಂಡ್, ಲೈಕ್ ಗುಡ್ ಫಾರ್ ಒನ್ ಟೈಮ್ ವಾಚ್. ರೊಮ್ಯಾಂಟಿಕ್ ಕಾಮಿಡಿ ಯಾರಿಗಾರು ಇಷ್ಟ ಅಂದರೆ ಇಟ್ಸ್ ಗುಡ್. ಗೂಗ್ಲಿ ಪರ್ಸ್ನಲಿ ಐ ವುಡ್ ಪುಟ್ ಇಟ್ ಇನ್ ಡಸ್ಟ್ಬಿನ್ ಬಿಕಾಸ್ ಸಾಂಗ್ಸ್ ಚೆನ್ನಾಗಿದೆ, ಲೆಟ್ಸ್ ಅಗ್ರಿ. ಆ್ಯಂಡ್ ಕೃತಿಕ್ ಅರವಿಂದ್ ಆಲ್ಸೋ ಲುಕ್ಸ್ ಗಾರ್ಜಿಯಸ್. ಆ್ಯಂಡ್ ಯಶಿಂದ ಹೇರ್ ಸ್ಟೈಲ್ ಐ ಡೋಂಟ್ ನೋ ವೈ ಅದು ಟ್ರೆಂಡ್ ಆಯಿತು ಅವಾಗ. ಅದನ್ನು ಆನೆಸ್ಟ್ಲಿ ರೋಡ್ ಮೇಲೆ ಯಾರು ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂದರೆ ನಾವು ಆ ಕಡೆ ತಿರುಗೂ ನೋಡಲ್ಲ. ಬಟ್ ಜಸ್ಟ್ ಬಿಕಾಸ್ ಇಟ್ ವಾಸ್ ರಾಕಿಂಗ್ ಸ್ಟಾರ್ ಯಶ್, ಎವ್ರಿಬಡಿ ಅಪ್ರಿಷಿಯೇಟೆಡ್ ಇಟ್. ಸೊ ಫಸ್ಟ್ ಆಫ್ ಆಲ್ ಅ ಬಿಗ್ ನೋ ಫಾರ್ ದ ಹೇರ್ ಸ್ಟೈಲ್. ಅದಾದಮೇಲೆ ಸ್ಟೋರಿ, ಅವಳು ಡಾಕ್ಟ್ರ್ ಆಗಿರ್ತಾಳೆ, ಜಸ್ಟ್ ಬಿಕಾಸ್ ಅವನು ಕೆನ್ನೆಗೆ ಹೊಡೆದ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಜೆಲೆಸಿ, ಒಬ್ಸೆಷನ್, ಪೊಸೆಸಿವ್ನೆಸ್, ಅದ್ರ ಸಲುವಾಗೆಲ್ಲ ಅವರಿಬ್ಬರ ಮಧ್ಯೆ ಜಗಳ ಆಯಿತು ಅಂತ ದೇ ಪಾರ್ಟ್ ವೇಸ್. ಆ್ಯಂಡ್ ಜಸ್ಟ್ ಬಿಕಾಸ್ ಅದಾಯಿತು ಅಂತ ಇಬ್ಬರು ತಮ್ಮ ಕರಿಯರಲ್ಲಿ ಸಕ್ಸಸ್ಫುಲ್ ಆಗ್ತಾರೆ. ಅಂದರೆ ವಾಟ್ ಇಫ್ ಅದೆಲ್ಲ ಆಗಿರ್ತಿದ್ದಿಲ್ಲ ಅಂದ್ರೆ ಅವ್ರು ಕೋಡಿಪೆಂಡೆಂಟ್ ಆಗಿ ಎಷ್ಟು ಅವರಿಬ್ಬರು ಈಚದ ಲೈಫಲ್ಲಿ ಇಂಟ್ರೂಡ್ ಆಗಿ ಕೋಡಿಪೆಂಡೆಂಟ್ ಆಗಿರ್ತಿತ್ತು ಅಂದರೆ ಯು ಕುಡ್ ಹ್ಯಾವ್ ಇಮ್ಯಾಜಿನ್ ಅವರಿಬ್ಬರು ಪ್ರೋಗ್ರೆಸ್ ಅಲ್ಲಿಗೆ ನಿಂತ್ಕೊಂಡ್ಬಿಡ್ತಿತ್ತು. ಬಟ್ ಜಸ್ಟ್ ಬಿಕಾಸ್ ಸಮಥಿಂಗ್ ಹ್ಯಾಡ್ ಟು ಬ್ರೇಕ್ ಅವ್ರ ಪ್ರೋಗ್ರೆಸ್ ಮುಂದಕ್ಕೆ ಹೋಯ್ತು. ಸೊ I think that story is not very encouraging and motivating. Do not take away anything from this, just entertainment ಅನ್ಕೊಂಡು ಆ ಮೂವಿನ ನೋಡಿ. ನಿಮಗೆ ಎಷ್ಟು ಇಷ್ಟ ಅಂದರೆ ಹೋಗಿ ನೋಡಿ, ಕೃತಿಕ್ ಅರವಿಂದ ಇಷ್ಟ ಅಂದರೆ ಹೋಗಿ ನೋಡಿ, ಬಟ್ ನೋ ಟೇಕ್ ಅವೇ ಫ್ರಮ್ ದಿಸ್ ಮೂವಿ, ಅಟ್ ಲೀಸ್ಟ್ ಅಕಾರ್ಡಿಂಗ್ ಟು ಮೀ. ಸೊ ಅದು ಡಸ್ಟ್ಬಿನ್. ನನಗೆ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮೈಂಡು, ಅದ್ರದ್ದು ಸಾಂಗ್ಸ್ ಇರಲಿ, ಅವ್ರದ್ದೇನು ಸ್ಟೋರಿ ಲೈನ್ ಎಲ್ಲ ಇದೆ, ಫನ್ ಟು ವಾಚ್. ನನಗೆ ಐ ಥಿಂಕ್ ಗೂಗ್ಲಿನೇ ಹಾರ್ಟು, ಯಾಕಂದ್ರೆ ಅದಿದೆ ಒಂದು ಡೈಲಾಗು ತುಂಬ ಫೇಮಸ್ ಇದೆ, ಲೈಫಲ್ಲಿ ಎಲ್ಲದಕ್ಕೂ ಸೆಕೆಂಡ್ ಚಾನ್ಸ್ ಸಿಗಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಕೊನೆಗೆ ಅವರಿಬ್ರು ಅದೇ ಸೆಕೆಂಡ್ ಚಾನ್ಸೇ ಈಚೆದಾರಿಗೆ ಕೊಡ್ತಾರೆ. ನನಗೆ ಅದು ತುಂಬ ರಿಲೇಟೇಬಲ್ ಅನ್ಸುತ್ತೆ. ಬಿಕಾಸ್ ಲೈಫಲ್ಲಿ ನಾವೆಲ್ಲ ಮನುಷ್ಯರು ಹಂಗೆ, ನಮ್ಮ ಲೈಫಲ್ಲಿ ಏನಾದರೂ ಒಂದು ಆದಾಗೆ ಅದು ಕಲ್ಲು ಯಾವಾಗ ಬಂದು ನಮಗೆ ಹೊಡಿಯುತ್ತೆ ಅವಾಗೇ ನಾವು ಬಿದ್ದು ಎದ್ದಾಳೋದು.
ಅಲ್ಲಿವರೆಗೂ ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇದ್ರೆ ನಾವು ಯಾರೇ ಆಗ್ಲಿ ಲೈಫ್ ತುಂಬಾ ಗ್ರಾಂಟೆಡ್ ತಗೊಂತೀವಿ. ಆಮೇಲೆ ನಾವು ಹ್ಯೂಮನ್ ಬೀಂಗ್ಸ್ ಇರೋದೇ ಈಚ್ ಅದರ್ ಇಂದ ಗ್ರೋತ್ ಅನ್ನ ನೀವು ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ನೀವು ಹೆಲ್ಪ್ ಮಾಡ್ತಿದ್ದೀರಾ ಅಂದ್ರೆ ನೀವು ಈಚ್ ಅದನ್ನ ಡಿಸರ್ವ್ ಮಾಡ್ತೀರಾ ಅಂತ ನನ್ನ ಪರ್ಸ್ಪೆಕ್ಟಿವ್ ಇದು. ಹಾಗಾಗಿ ನನಗೆ ಅದು ರಿಲೇಟೇಬಲ್ ಅನ್ಸುತ್ತೆ. ಸೊ ನನಗೆ ಗೂಗ್ಲಿ ಹಾರ್ಟು ಆ್ಯಂಡ್ ಸಂತೋಷ್ ಶೆಟ್ ಫಾರ್ವರ್ಡ್ ನನಗೆ ಅದೇ ಕಾಮಿಡಿ ಸೀನ್ಸ್ ಬಿಟ್ಟು ನಾನು ಏನು ಜಾಸ್ತಿ ನೋಡೂ ಇಲ್ಲ ಮೂವಿ. ಹಾಗಾಗಿ ಸಾರಿ ಡಸ್ಟ್ಬಿನ್, ಯಾಕಂದ್ರೆ ನಾನು ಆ ಮೂವಿ ಫುಲ್ ಗೊತ್ತು ಒಂದು ಸ್ಟ್ರೆಚಲ್ಲಿ ಯಾವತ್ತೂ ನೋಡಿಲ್ಲ. ಸಾರಿ ಯಶ್ ಅಂಡ್ ರಾಧಿಕಾ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಎಸ್, ಸೊ ಟ್ರಾವೆಲ್ ಡೆಸ್ಟಿನೇಷನ್ಸು ಎಲ್ಲಿ ಹೋಗ್ಬೇಕು ಅಂತ. ಗೋವಾ, ಕೂರ್ಗ್, ಮನಾಲಿ. ಓಕೆ, ಕೂರ್ಗ್ ಹಾರ್ಟ್, ಬಿಕಾಸ್ ನನಗೆ ಹಿಲ್ ಸ್ಟೇಷನ್ ಅಂದರೆ ಪರ್ಸ್ನಲಿ ವೆರಿ 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 ಬ್ಯೂಟಿಫುಲ್ ಸ್ಪಾಟ್ ನನ್ನ ಪ್ರಕಾರ. ಸೊ ಹಿಲ್ ಸ್ಟೇಷನ್ ಇಸ್ ಮೈ ಗೋ ಟು ಕಂಫರ್ಟ್ ಪ್ಲೇಸ್, ಅದಕ್ಕೆ ಕೂರ್ಗ್ ಇಸ್ ಹಾರ್ಟ್. ಮನಾಲಿ ಡಸ್ಟ್ ಬಿಡ್ತೀನಿ ಬಿಕಾಸ್ ಎಲ್ಲ ಸೀಸನಲ್ಲಿ ಅಲ್ಲಿ ಎಲ್ರೂ ಹೋಗೋಕ್ಕಾಗಲ್ಲ. ಆ್ಯಂಡ್ ಪರ್ಸ್ನಲಿ ವಿಂಟರ್ ಎಲ್ರಿಗೂ ಬರಲ್ಲ. ಸೊ ಆ್ಯಂಡ್ ಆಲ್ಸೋ ಫಾರ್ ಮೀ ಮನಾಲಿ ಮೈಟ್ ಬಿ ಬ್ಯೂಟಿಫುಲ್ ಫಾರ್ ಅ ಡೇ, ಬಟ್ ಒನ್ ಡೇಕಿಂತ ಜಾಸ್ತಿ ನಾನು ಅಲ್ಲಿ ಇರೋಕ್ಕೆ ಇಷ್ಟಪಡಲ್ಲ. ಸೊ ಅದಕ್ಕೆ ಅದನ್ನು ಡಸ್ಟ್ಬಿನ್ ಹಾಕ್ತೀನಿ. ಆ್ಯಂಡ್ ಗೋವಾ ಇಸ್ ಮೈನ್. ಬೀಚ್ ಯಾರಿಗೆ ಇಷ್ಟ ಆಗಲ್ಲ, ಕಂಫರ್ಟ್ ಪ್ಲೇಸ್. ನನಗೂ ಸೇಮ್ ಕೂರ್ಗ್ ಹಾರ್ಟ್. ಅಲ್ಲಿಂದ ಏನು ಸ್ಟೇಸ್ ಇದ್ದಾವೆ, ಆ ವೆದರಲ್ಲಿ ಕೂತ್ಕೊಂಡೆಲ್ಲ ಬಿಸಿ ಬಿಸಿ ಬೆವರೇಜಸ್ ಕುಡಿಯೋದು, ಆ ಕಾಫಿ ಪ್ಲಾಂಟೇಶನ್ ಮಜಾ ತೊಗೊಳೋದೆಲ್ಲ ಸೂಪರ್ ಆಗಿರುತ್ತೆ. ಅದು ನಮ್ಮ ಕರ್ನಾಟಕ ಆಗಿರೋದಕ್ಕೆ ಅದು ಫಸ್ಟ್ ಹಾರ್ಟು. ಸೇಮ್ ಗೋವಾ ಮೈಂಡ್, ಪಾರ್ಟಿ, ಆ ನೈಟ್ ಲೈಫು ಒಂಥರ ಆಡ್ರಿನಲಿನ್ ಫುಲ್ ರಶ್ ಆಗುತ್ತೆ. ಆಡ್ರಿನಲಿನ್ ಕಿಕ್ಕಿಗೆ ಒಳ್ಳೆಯದು. ಆ್ಯಂಡ್ ಮನಾಲಿ ಯಾಕಂದ್ರೆ ಅಲ್ಲಿ ಬರೀ ಇರೋದೇ ಸ್ನೋ ಮತ್ತು ಇದು ಆಕ್ಟಿವಿಟೀಸ್, ಅಡ್ವೆಂಚರು. ನಾನು ಅಡ್ವೆಂಚರ್ ಪರ್ಸನ್ನೇ ಅಲ್ಲ. ಆಮೇಲೆ ನನಗೆ ಕೋಲ್ಡ್ ಅಲರ್ಜಿ ಇದೆ, ನಾನು ಮನಾಲಿ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ಮನಾಲಿ ನನಗೂ ಸೇಮ್ ಆನ್ಸರ್. ನೆಕ್ಸ್ಟ್, ಓಕೆ, One eternity later. ಟೀ, ಕಾಫಿ, ಬಾರ್ನ್ವಿಟಾ. ಬಾರ್ನ್ವಿಟಾ ತಗೊಳ್ಳೋಣ. ಟೀ, ಕಾಫಿ, ಬಾರ್ನ್ವಿಟಾ. ಬಾರ್ನ್ವಿಟಾ ಹಾರ್ಟ್. ಚಿಕ್ಕವಳಿದ್ದಾಗಿಂದ ಆ ಡ್ರಿಂಕ್ ಕುಡಿತಾ ಇದ್ದೀನಿ. ಆ್ಯಂಡ್ ಈವನ್ ಟುಡೇ ನೀವು ಇವಾಗಲೂ ಅಟ್ ದಿಸ್ ಮೂಮೆಂಟ್ ತಂದು ಕೊಟ್ಟರೆ ಕುಡಿತೀನಿ. ಬಾರ್ನ್ವಿಟಾ ಹಾರ್ಟ್, ಕಾಫಿ ಮೈನ್, ಟೀ ಡಸ್ಟ್ಬಿನ್. ಇದರಲ್ಲಿ ಇವಾಗ ಕಾಫಿ ಅಂದರೆ ನಮ್ಮ ಮಮ್ಮಿ ಮಾಡಿರೋ ಕಾಫಿ ಅಷ್ಟೇ ಸ್ಪೆಸಿಫಿಕೇಶನ್, ಹಂಗೆ ಮಾಡಕ್ ಬರಲ್ಲ. ಸೊ ಜನರಲಿ ನಾವು ಹಂಗೆ ಹೇಳಬೇಕು ಅಂದರೆ ಟೀ ವುಡ್ ಬಿ ಮೈನ್. ಬಿಕಾಸ್ ಟೀ ಎಲ್ಲೇ ಹೋದ್ರೂ ಇಂಡಿಯಾನಲ್ಲಿ ಎಲ್ಲರೂ ಮನೆಯಲ್ಲಿ ಅಥವಾ ಎಲ್ಲ ಕಡೆ ರೋಡ್ ಸೈಡಲ್ಲಿ ಟೀ ಇಸ್ ಆಲ್ವೇಸ್ ಗುಡ್. ಕಾಫಿ ಎಲ್ರಿಗೂ ಮಾಡೋಕ್ಕೆ ಬರಲ್ಲ ಪರ್ಸ್ನಲಿ. ಸೊ ನಮ್ಮ ಮಮ್ಮಿ ಮಾಡಿರೋ ಕಾಫಿ ಅಂದರೆ ಇಟ್ ವಿಲ್ ಬೀನ್ ಮೈ ಹಾರ್ಟ್. ಬಟ್ ಈಗ ಸದ್ಯಕ್ಕೆ ಜನರೇಟ್ ಇದ್ದೀವಿ ಎಸ್ ಕ್ಯಾಶುವಲಿ ಎಲ್ರಿಗೂ ಆಸ್ ಅ ಕಾಮನ್ ಒಪಿನಿಯನ್ ಅಂದರೆ ಕಾಫಿ ಫಾರ್ ಮೀ ಈಸ್ ಇನ್ ಡಸ್ಟ್ಬಿನ್. ನನಗೂ ಬಾರ್ನ್ವಿಟಾ ಹಾರ್ಟು ಮತ್ತೆ ಕಾಫಿ ನನಗೆ ಡಸ್ಟ್ಬಿನ್ ಆ್ಯಂಡ್ ಟೀ ಮೈಂಡು. ನಾನು Same ಕುಡಿಯೋದೇ answer. ಇಲ್ಲ. Same answer. ಓಕೆ, ನೆಕ್ಸ್ಟ್ ಕ್ಯೂಸಿನ್ಸು. ಓಕೆನಾ? ಇಟಾಲಿಯನು, ಚೈನೀಸು, ನಾರ್ತ್ ಇಂಡಿಯನ್. ಓಕೆ, ನಾರ್ತ್ ಇಂಡಿಯನ್ ಹಾರ್ಟ್ ಬಿಕಾಸ್ ಇಂಡಿಯನ್ ಫುಡ್ ಕಂಫರ್ಟ್ ಫುಡ್, ನಾರ್ತ್ ಇಂಡಿಯನ್ ಆಗಲಿ ಸೌತ್ ಇಂಡಿಯನ್ ಆಗಲಿ. ಅದಾದಮೇಲೆ ನೀವು ಮೋಸ್ಟ್ಲಿ ಅಗ್ರಿ ಮಾಡ್ತೀರಾ. ಆ್ಯಂಡ್ ದೆನ್ ಇಟಾಲಿಯನ್ ಮೇ ಬಿ ಮೈಂಡ್ ಬಿಕಾಸ್ ಸ್ವಲ್ಪ ಚೀಸ್ ಇದ್ದರೆ ಐ ಆಮ್ ಸೋಲ್ಡ್. ಆ್ಯಂಡ್ ಚೈನೀಸ್ ಫುಡ್ ಡಸ್ಟ್ಬಿನಲ್ಲಿ ಹಾಕೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಆಕ್ಚುಯಲ್ ಚೈನೀಸ್ ಫುಡ್ ನಮ್ ಯಾರಿಗೂ ತಿನ್ನಕ್ಕಾಗಲ್ಲ. ನಾವು ಚೈನೀಸ್ ಫುಡ್ ಅನ್ನು ನಮ್ಮ ಇಂಡಿಯನ್ ತಡಕ ಹಾಕಿ ಬಿಡ್ತೀವಿ. ನಮಗೇನ್ ಇಷ್ಟ ದೇಸಿ ಚೈನೀಸ್. ಆಕ್ಚುಯಲ್ ನಾವು ಅವ್ರು ಅದು ಬ್ಯಾಟ್ ತಿನ್ನೋದು, ಹಾವು ತಿನ್ನೋದು ಅವೆಲ್ಲ ನಮ್ ಕೈಯಲ್ಲಿ ಆಗೋದೇ ಇಲ್ಲ. ಸೇಮ್ ಆನ್ಸರ್. ನೆಕ್ಸ್ಟ್, ನೀನ್ ಮಾಡೋದು ಆಕ್ಟಿವಿಟೀಸ್ ನಾವೇನ್ ಜೊತೆಗೆ ಮಾಡ್ತೀವಿ. ಓಕೆನಾ? ಜೊತೆಗೆ ಮೂವಿಗೆ ಹೋಗೋದು, ಓಕೆ, ಜೊತೆಗೆ ಶಾಪಿಂಗಿಗೆ ಹೋಗೋದು, ಮತ್ತೆ ಥರ್ಡು ಜೊತೆಗೆ ಟ್ರಿಪ್ಪಿಗೆ ಹೋಗೋದು. ಟ್ರಿಪ್ಪಿಗೆ ಹೋಗೋದು ನಾವು ಯಾವತ್ತೂ ಹೋಗಿಲ್ಲ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಟ್ರೈ ಇಟ್ ಔಟ್. ಎಲ್ಲಿ ನಾನು ನಮ್ಮ ತಂಗಿ ಅಷ್ಟೇ ಹೋಗಿದ್ದೀವಿ. ನಾವು ಟ್ರಿಪ್ಪಿನ ಹೆಸರಲ್ಲಿ ಬರೀ ಇವಾಗ ಬೆಂಗಳೂರು ಹೋಗಿ ಅಷ್ಟೇ. ಅದಕ್ಕೆ ಟ್ರಿಪ್ ಇನ್ ಹಾರ್ಟ್. ಆ್ಯಂಡ್ ಮೂವಿ ನೋಡೋದು ಐ ಕ್ಯಾನ್ ಪುಟ್ ಇಟ್ ಇನ್ ಡಸ್ಟ್ಬಿನ್ ಬಿಕಾಸ್ ಮೂವಿ ನೋಡೋಕ್ಕೆ ಯು ಡೋಂಟ್ ನೀಡ್ ಅ ಕಂಪನಿ. ಮೂವಿ ಆಮೇಲೆ ನೀವಿದ್ರೆ ಸಾಕು, ಜೊತೆಗೆ ಸ್ವಲ್ಪ ತಿನ್ನೋಕೆ ಏನಾದ್ರು ಪಾಪ್ಕಾರ್ನು, ಬರ್ಗರು ಏನಾದ್ರು ಇದ್ರೆ ಸಾಕು. ಶಾಪಿಂಗ್ ಡೆಫಿನೆಟ್ಲಿ ಎಸ್. ನಿನಗೆ? ಸೇಮ್. ಮೂವಿ ಮ್ಯಾಟ್ರ್ ಮಾಡಲ್ಲ ನನಗೆ. ಆನೆಸ್ಟ್ಲಿ ನನಗೆ ಥಿಯೇಟರ್ ಹೋಗೋದೇ ಇಷ್ಟ ಆಗಲ್ಲ.
ಹಾಗಾಗಿ ಡಸಂಟ್ ಮ್ಯಾಟರ್. ಇಲ್ಲ, ನಾನು ಹೋಗ್ತೀನಿ, ನಾನು ಒಬ್ಳೇನು ಹೋಗ್ತೀನಿ. ಮೂವಿ ಯು ಕ್ಯಾನ್ ಗೋ ಅಲೋನ್, ಅದಕ್ಕೆ ಕಂಪ್ನಿ ಬೇಕಂತ ಏನಿಲ್ಲ. ನೆಕ್ಸ್ಟ್, ನೆವರ್ ಯೂಸ್ ಯುವರ್ ಫೋನ್ ಅಗೇನ್. ಯಾವತ್ತು ಫೋನ್ ಯೂಸ್ ಮಾಡೋಕ್ಕಾಗಲ್ಲ. ಸೆಕೆಂಡ್, ಯಾವತ್ತು TV ನೋಡೋಕ್ಕಾಗಲ್ಲ. ಥರ್ಡ್, ನಿಮ್ದು ಫೇವ್ರೆಟ್ ಫುಡ್ ಯಾವತ್ತು ತಿನ್ನೋಕ್ಕಾಗಲ್ಲ. ಸೊ ಇದರಲ್ಲಿ ನೀವು ಏನು ಮಾಡೋಕ್ಕೆ ಆಗಲ್ಲ ಅದನ್ನ ಡಸ್ಟ್ಬಿನಲ್ಲಿ ಹಾಕಬೇಕು. ಏನು ಸ್ವಲ್ಪ ಮಾಡೋಕ್ಕಾಗುತ್ತೆ ಅದು ಮೈಂಡು, ಆ್ಯಂಡ್ ಏನು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಏನಿದೆ ಅಲ್ಲ ಅದನ್ನ ನೀವು ಹಾರ್ಟಲ್ಲಿ ಇಟ್ಕೊಳ್ಳಿ. TV ನೋಡೋಕ್ಕಾಗಲ್ಲ, ಫೋನ್ ನೋಡೋಕ್ಕಾಗಲ್ಲ, ಊಟ ತಿನ್ನೋಕ್ಕಾಗಲ್ಲ. ಫೇವ್ರೆಟ್ ಫುಡ್ ಯಾವತ್ತು ಲೈಫ್ ಲಾಂಗ್ ತಿನ್ನೋಕ್ಕಾಗಲ್ಲ. TV ನೋಡೋಕ್ಕಾಗಲ್ಲ, ಡಸ್ಟ್ಬಿನ್. ಅಂದ್ರೆ ಬೇಕೇ ಬೇಕಂದೆ TV. ಇಲ್ಲ, ಕ್ವೆಶ್ಚನ್ ಏನು ಅರ್ಥ ಮಾಡ್ಕೊಳ್ಳಿಲ್ಲ. ಏನ್ ನೀನ್ ಮಾಡಕ್ಕೆ ಆಗಲ್ಲ, ಓಕೆ, ಅದನ್ನ ಡಸ್ಟ್ಬಿನ್ ಅಲ್ಲಿ ಎಸಿ. ಯಾಕಂದ್ರೆ ಆ ಆಪ್ಷನ್ ಕನ್ಸಿಡರ್ ಮಾಡಕ್ ಆಗಲ್ಲ ನೀನು. ಓ, ಹಂಗಂದ್ರೆ ನಾನು ಫೇವ್ರೆಟ್ ಫುಡ್ ಬಿಡ್ಬೇಕಾ? ಅದನ್ನ ನಾನು ಆಪ್ಷನ್ ಕನ್ಸಿಡರೇ ಮಾಡಲ್ಲ. ಸೊ ಅದನ್ನ ನಾನು ಫಸ್ಟ್ ಡಸ್ಟ್ಬಿನ್ ಹಾಕ್ತೀನಿ, ಬಿಕಾಸ್ ಐ ಕ್ಯಾನ್ ನಾಟ್ ಲಿವ್ ವಿತೌಟ್ ಮೈ ಫೇವ್ರೆಟ್ ಫುಡ್. ಫುಡ್ಡೇ ರೀಸನ್ ವೈ ಐ ಆಮ್ ಲಿವಿಂಗ್. ಅದನ್ನೇ ಬಿಟ್ಬಿಟ್ರೆ ಹೇಗೆ? ಸೊ ನೋ, ಅದು ಡಸ್ಟ್ಬಿನ್. ಅದಾದ್ಮೇಲೆ ಮೈಂಡಲ್ಲಿ ನಾನು ಏನು ಇಟ್ಕೊತೀನಿ ಅಂದರೆ ಮೋಸ್ಟ್ಲಿ ಫೋನ್, ಬಿಕಾಸ್ ಇವಾಗ ಫೋನ್ ಇಲ್ಲ ಅಂದರೆ ಈಗ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ದೆನ್ TV. ಸೊ ಓಕೆ, TV ಇಲ್ಲ ಅಂದ್ರೆ ಎಲ್ಲ OTT ಸಬ್ಸ್ಕ್ರಿಪ್ಷನ್ಸ್ ಫೋನ್ ಅಲ್ಲೇ ಇದಾವೆ. ನಿಮ್ಮ ಫೋನೇ ನಿಮ್ಮ TV, ನಿಮ್ಮ ಫೋನೇ ನಿಮ್ಮ ಐಪ್ಯಾಡು, ನಿಮ್ಮ ಫೋನೇ ಅವಾಗವಾಗ ನಿಮ್ಮ ಲ್ಯಾಪ್ಟಾಪು, ಎಲ್ಲ ಆಲ್ ಇನ್ ಒನ್. ಆ್ಯಂಡ್ ನೀವು ಒಬ್ಬರೇ ಎಲ್ಲ ಇದ್ದೀರಾ ಅಂದರೆ ನಿಮ್ಮ ಫೋನಲ್ಲಿ ರೀಲ್ಸ್ ನೋಡ್ಕೊತ ಬಿಂಜ್ ವಾಚ್ ಮಾಡ್ತಾರೆ, ನಿಮ್ಮದೇ ಗ್ಯಾಲರಿ ನೋಡ್ಕೊಂತ. ಇಟ್ಸ್ ಆಲ್ ಇನ್ ಒನ್. ಅದಕ್ಕೆ ಮಾತಾಡೋಕ್ಕೆ ಬರಲ್ಲ ಅನ್ನೋದು ಬಿಟ್ಟರೆ ಏನು, ನಿಮ್ಮ ಸಿರಿ ಇಲ್ಲ ಬಿಕ್ಸ್ಬಿ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಲಾಸ್ಟ್ ಕ್ವೆಶನು, ಸೂಪರ್ ಪವರ್ಸು. ಫ್ಲೈಯಿಂಗ್, ಆರಕ್ಕೆ ಬರಬೇಕು. ಇಲ್ಲ ಇನ್ನೊಂದು ಮೈಂಡ್ ಓದಕ್ಕಾಗುತ್ತೆ. ಥರ್ಡ್, ಟೈಮ್ ಟ್ರಾವೆಲ್ ಮಾಡ್ಬೋದು, ಬೇರೆ ಟೈಮಿಗೆ. ಮೈಂಡ್ ಓದಕ್ಕಾಗುತ್ತೆ. ಇಲ್ಲ, ಮೈಂಡನ್ನ ಮೈಂಡಲ್ಲೇ ಇಟ್ಕೊತೀನಿ ನಾನು. ಮೈಂಡ್ ಓದಕ್ಕಾಗುತ್ತೆ ಅನ್ನೋದು ಮೈಂಡೇ ಬೇಕು ನನಗೆ, ಅದಕ್ಕೆ ಸೊ ಮೈಂಡಲ್ಲೇ ಇಟ್ಕೊತೀನಿ. ಟೈಮ್ ಟ್ರಾವೆಲ್ ಮಾಡೋದು ಮೋಸ್ಟ್ಲಿ ಡಸ್ಟ್ಬಿನಲ್ಲಿ ಎಸಿತೀನಿ. ಅದೇನು ಯೂಸ್ ಇಲ್ಲ ಆನೆಸ್ಟ್ಲಿ, ಏನೇನು ಆಗಬೇಕು ಆಗೋಗಿದೆ. ಬಟ್ ಹಾರ್ಕೊಂಡು ಹೋಗೋದೇನು ಫೀಚರ್ ಇದೆ ಅಲ್ಲ, ಅದನ್ನು ಸಿಕ್ಕರೆ ಜೋಪಾನವಾಗಿ ತೊಗೊತೀನಿ. ಗ್ಲ್ಯಾಡ್ಲಿ ಐ ವಿಲ್ ಆಕ್ಸೆಪ್ಟ್ ಇಟ್, ಬಿಕಾಸ್ ಯಾರ್ಯಾರಿಗೆ ಮೋಷನ್ ಸಿಕ್ನೆಸ್ ಇರುತ್ತೆ ನಂತರ ಕೆಲವೊಂದು ಟೈಮು ಅವರಿಗೆ ಹಾರೋ ಫೀಚರ್ ಸಿಕ್ಬಿಟ್ಟಂದರೆ ಇಟ್ಸ್ ವೆರಿ ಗುಡ್. ಇವತ್ತು ಇಲ್ಲಿದ್ದೀನಿ ಅಂದರೆ ನಾಳೆ ಲಂಡನಲ್ಲೂ ಇರ್ಬೋದು. ಲಂಡನ್ ಜಾಸ್ತಿ ಆಯಿತು. ಬೆಂಗಳೂರಲ್ಲೂ ಇರ್ಬೋದು. ಇವಾಗ ದಾವಣಗೆರೆಯಲ್ಲಿದ್ದೀನಿ ಅಂದರೆ ಬೆಂಗಳೂರಿಗೆ ಹಾರ್ಕತ್ತ ಹೋಗ್ಬಿಡ್ತೀರಿ. 5 ಗಂಟೆ ಬಸ್ಸಲ್ಲಿ ಹೋಗೋ ಬದಲು 1 ಅವರ್ ಹಾರ್ಕತ್ತಾನೆ ಹೋಗ್ಬಿಡ್ತೀರಿ. ಸೊ ಐ ಥಿಂಕ್ ಆ ಫೀಚರ್ ಚೆನ್ನಾಗಿದೆ. ಹಾರ್ಕೋತ ಹೋಗೋ ಬದಲು ನಿಮ್ಮ ಹತ್ರ ಡಿಸಪಿಯರ್ ಅಂಡ್ ಅಪಿಯರ್ ಆಪ್ಷನ್ ಇರುತ್ತಲ್ಲ, ಏನು ಹೇಳು, ಮಾಯ ಆಗೋದು ಮತ್ತೆ ಕಾಣ್ಕೊಳ್ಳೋದು, ಆ ಥರ ಏನಾರು ಇತ್ತಂದರೆ ಇನ್ನೂ ಬೆಟರ್. ಸೊ ಇಲ್ಲ ಅದು ಆಪ್ಷನ್ ಇಲ್ಲ. ಓಕೆ, ದೆನ್ ಯು ನೋ ಮೈ ಆನ್ಸರ್ಸ್. ನೀನು? ನಂದು ಹಾರಕ್ಕಾಗುತ್ತಲ್ಲ ಅದು ಮೈಂಡಲ್ಲಿ. ಯಾಕಂದ್ರೆ ಆ ಡಿಸ್ಟೆನ್ಸ್ ಎಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡ್ಬೇಕು, ಅದಕ್ಕೆ ಸ್ವಲ್ಪ ಬುದ್ಧಿ ಜಾಸ್ತಿ ಬೇಕು. ಅದು ಮೈಂಡ್ ಏನು ಓದಕ್ಕಾಗುತ್ತೆ ಅದು ಹಾರ್ಟ್. ಯಾಕಂದ್ರೆ ಇದನ್ನ ನಾವು ಇಂಟ್ಯೂಷನ್ ಅಂತ ಹೇಳ್ತೀವಿ. ಆಲ್ರೆಡಿ ಕೆಲವೊಬ್ರಿಗೆ ಇರುತ್ತೆ, ಬೇರೆಯವ್ರದ್ದು ಕಣ್ಣು ನೋಡಿನೇ ಅವ್ರದ್ದು ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರದ್ದು ತಲೆಯಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ. ಹಂಗಾಗಿ ನನಗೆ ಮೈಂಡ್ ರೀಡಿಂಗ್ ಹಾರ್ಟ್ ಅಲ್ಲ. ಅಂಡ್ ಟೈಮ್ ಟ್ರಾವೆಲ್ ಸೇಮ್ ಡಸ್ಟ್ಬಿನ್. ಆಲ್ರೆಡಿ ಆ ಟೈಮ್ ಒಂದ್ಸರಿ ದಾಟಿ ಬಂದಿದ್ದೀವಿ, ಅದನ್ನ ಮತ್ತೆ ನೋಡಕ್ ಇಷ್ಟ ಇಲ್ಲ. ಹಾಗಾಗಿ ಡಸ್ಟ್ಬಿನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರನೇ ಫನ್ ಚಾಲೆಂಜಸ್, ವಿಡಿಯೋಸ್ ಆ್ಯಂಡ್ ಡೈಲಿ ಕನ್ನಡ ವ್ಲಾಗ್ಸ್ ನೋಡ್ತಿರೋದಕ್ಕೋಸ್ಕರ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಆ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮತ್ತು ಈ ವಿಡಿಯೋನ ನೀವು ಲೈಕ್ ಮಾಡಿ. ನಿಮ್ಗೆ ಏನು ಫೇವ್ರೆಟ್ ಪಾರ್ಟ್ ಇತ್ತು ಅಂತ ಹೇಳಿ. ಹಾಗೆ ನಿಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೆ ಸಿಗೋವರೆಗೂ ಬಾಯ್, ನಮಸ್ಕಾರ.